ವಾವ್, ಸಖತ್ ಎಂಜಾಯ್ ಮಾಡಿದ್ವಿ. ಸೀದಾ ಸೀದಾ ಇಲ್ಲಿಂದ ಹೋಗಿ ಅಲ್ಲಿ ಮಸ್ತ್ ಅಲ್ಲೆಲ್ಲ ಫಾರಿನರ್ಸ್ ಇರೋದು, ಇಂಡಿಯನ್ಸ್ ಯಾರು ಬರಲ್ಲ. ಅಲ್ಲಿ ಕುತ್ಕೊಂಡು ಚೀಲ್ಡಾಗಿ ಒಂದೆರಡು ಬಿಯರ್ ತಗೊಳ್ಳೋಣ, ಏನಂತೆ? ಅಯ್ಯೋ ಅಲ್ಲ, ಬೆಳಗ್ಗೆ ಅಲ್ಲ, ಹಾಂ ಸಾರಿ, ನಿನ್ನೆ ರಾತ್ರಿ ಮಾಡಿದ್ವಲ್ಲ, ಮತ್ತು ಈಗೂ ಅಯ್ಯೋ ಈ ಬಿಸಿಲಿಗೆ ಅದೆಲ್ಲ ಎಲ್ಲಿ ಹತ್ಬೇಕು? ಬಾ, ಅವ್ರನ್ನೂ ಕರಿ, ಎಲ್ಲರನ್ನೂ, ಸೀಮಾ ಅವ್ರು ಎಲ್ಲರನ್ನೂ ಕರಿ. ಅಷ್ಟು ಸೇರಿ ಹೋಗಿ ಒಂದು ಚೀಲ್ಡ್ ಬಿಯರ್ ತಗೊಳ್ಳೋಣ. ಹಾಗೆ ಫಿಶ್ ರವಾ ಫ್ರೈ ತಗೊಳ್ಳೋಣ. ಹಾಂ, ಇವತ್ತು ಸೋಮವಾರಲ್ಲೇ ನೀ ಫಿಶ್ ತಿಂತೀಯಾ? ಅಯ್ಯೋ ಅದೆಲ್ಲ ಮನ್ಯಾಗ ನಮ್ಮವ್ವ ಮಾಡೋದು, ನಮ್ಗೆ ನಡೀತೈತಪ್ಪ. ನಾನು ಎಷ್ಟು ಸಲ ಕಾಲೇಜ್ನ ಫ್ರೆಂಡ್ ಜೊತೆ ಹೋದಾಗ ತಿಂದಿಲ್ಲ, ನಿನ್ನ ಜೊತೆಗೆ ತಿಂದಿಲ್ಲ. ಅಲ್ಲ, ನೀನು ಬೀರ್ ಕುಡಿಯೋ ವಿಷಯ ನಿಮ್ಮ ಮನೆಗೆ ಗೊತ್ತಾ? ಏನು, ನಮ್ಮ ಮನ್ಯಾಗ? ಅಯ್ಯೋ ದೇವ್ರೆ, ಇದೇನಾರ ನಮ್ಮ ಮಮ್ಮಿಗೆ ಗೊತ್ತಾದ್ರೆ ಮುಗ್ದೋತ್ ನನ್ನ ಕತಿ. ಶಾಸ್ತ್ರ ಸಂಪ್ರದಾಯ, ಅಯ್ಯೋ ನನ್ನ ಮನೆತನದ ಗೌರವ, ಅದು ಹೋಗ್ಲಿ. ದೇವ್ರು ಒಳ್ಳೇದು ಮಾಡ್ತಾನ, ಇದೆಲ್ಲ ಮಾಡಬಾರ್ದು, ಹಂಗೆ ಹಿಂಗೆ ಪಾ ತಲೆ ಕೊರದಾಕ್ಬಿಡ್ತತ್ ನಮ್ಮವ್ವ. ತಗ, ನಮ್ಮವ್ಗೆ ನಾನು ಯಾರು ಹೇಳ್ಬೇಕು? ನೀವು ಹೇಳ್ಬೇಕು, ಬಿಟ್ಟರೆ ನಾನು ಹೇಳ್ಬೇಕು. ಇಲ್ಲಿ ನಾವು ಮಾಡಿದ್ದೇನು ಫೋಟೋ ಹೊಡೆದು ಸ್ಟೇಟಸ್ ಹಾಕ್ತೀವಿ, ಅವ್ರಿಗೆ ಗೊತ್ತಾಗಕ್ಕ. ಇಲ್ಲಿದಿಲ್ಲ ಅಷ್ಟೇ, ಎಂಜಾಯ್ ಮಾಡಕ್ಕಂತ ಬಂದೇವಿ, ಎಂಜಾಯ್ ಮಾಡೋದು ಹೋಗೋದು ಅಷ್ಟೇ. ಏನು ಮಾಡೋದು? ಅಂದಂಗೆ ನಿನ್ನ ಹತ್ರ ಒಂದು ಮಾತು ಕೇಳಬೇಕಿತ್ತು. ಏನು? ಅದು ನಾನು ನಿನ್ನ ಲೈಕ್ ಮಾಡ್ತಿದ್ದೆ. ನನ್ನ ಪ್ರಪೋಸಲ್ ನಿಂಗೆ ಇಷ್ಟ ಆದರೆ? ನಾನು ನೋ ಚಾನ್ಸ್, ಸಾಧ್ಯನೇ ಇಲ್ಲ. ಓ, ಹಂಗಾರೆ ನಿಂಗೆ ಆ ರವಿ ಅಂದ್ರೆ ಇಷ್ಟನಾ? ರವಿ ಅಂದ್ರೂ ನಂಗೆ ಇಷ್ಟ ಇಲ್ಲ. ಯಾರು ಹೇಳಿದ್ರು ರವಿ ನಾನು ಇಷ್ಟಪಡ್ತೀನಿ ಅಂತ? ನನ್ನ ಉದ್ದೇಶ, ನನ್ನ ಗುರಿನೇ ಬೇರೆ. ರವಿ ಅಲ್ಲ, ಯಾರನ್ನೂ ಇಷ್ಟಪಡಲ್ಲ ನಾನು ಇಷ್ಟಪಟ್ಟರೆ ಅವನೊಬ್ಬ ಕೋಟ್ಯಾಧೀಶ್ವರನೇ ಆಗಿರ್ಬೇಕು, ದೊಡ್ಡ ರಿಚ್ ಪರ್ಸನ್ನೇ ನಾನು ಮದುವೆ ಮಾಡ್ಕೊಳ್ಳೋದು. ಅದೇ ನನ್ನ ಆಸೆ, ಕನಸು, ಗುರಿ ಎಲ್ಲ, ಗೊತ್ತನ? ನಮ್ಮ ಅಪ್ಪಾಜಿಗೂ ಹೇಳಿರೋದು ಅದನ್ನೇ, ನಾನು ದೊಡ್ಡ ಶ್ರೀಮಂತಂಗೆ ನಾನು ಕೊಟ್ಟು ಮದುವೆ ಮಾಡಬೇಕು, ಅವನನ್ನೇ ನಾನು ಮದುವೆ ಮಾಡ್ಕೋಬೇಕು ಅಂತೇಳಿ. ಅಲ್ಲ, ನಿಮ್ಮ ಅಪ್ಪಾಜಿಯರಿಗಿರೋ ಆಸ್ತಿಗೆ ದೊಡ್ಡ ಶ್ರೀಮಂತಿಗೆ ನೋಡ್ತಾರೆ ಬಿಡು, ಅವ್ರು ನೋಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ. ಆದರೆ ನನ್ನ ತಲೆಗಿರೋದು ಮಾತ್ರ ಅದೇ. ಯಾಕಂದರೆ ನಮ್ಮ ಅಣ್ಣನ ಹೆಂಡತಿ ಇದ್ದಾಳಲ್ಲ ಅಶ್ವಿನಿ, ಅಕ್ಕಿನ ಅತ್ತಿಗೆ ಅಂತ ಕರೆಯೋಕ್ಕೂ ನಂಗೆ ಇಷ್ಟ ಆಗಲ್ಲ. ಆಕಿಗೂ ನನಗೂ ಮೊದಲೇ ಆಗಲ್ಲ, ಅದ್ರಾಗೂ ಹೀಗೆಲ್ಲ ಆಕಿಗೂ ನನಗೂ ಒಂಥರ, ಆಕಿ ನಮ್ಮ ಮನೆಗೆ ಸೊಸೆಯಾಗಿ ಬಂದರೂ ನಂಗೆ ಇಂಟ್ರೆಸ್ಟೇ ಇಲ್ಲ. ಆಕಿ ಅವ್ರ ಅಪ್ಪನ ಮನೆಯಿಂದ ಭಾಳ ಆಸ್ತಿ ಐತಿ ಅಂತ ಸೊಕ್ಕು. ಅದಕ್ಕೆ ನಮ್ಮ ಅಪ್ಪನ ಕಡೆನೂ ಐತಿ, ಬಟ್ ನಾನು ಮದುವೆ ಆಗೋ ಹುಡುಗನ ಕಡೆ ಅದಕ್ಕೆ ಡಬಲ್ ಇರಬೇಕು. ಅದೇ ಎರಡು ಕಡೆಯಿಂದ ಗಟ್ಟಿಯಾಗಿ ಫೈನಾನ್ಷಿಯಲಾಗಿ ಇರಬೇಕು. ಜೊತೆಗೆ ಇನ್ನೊಂದು ಏನಾಗ್ಬಿಟ್ಟೈತಿ ಅಂದರೆ, ಅಕ್ಕಿ ದುಡಿತಾ ಇದ್ದಾಳ, ಅದೇನೋ ಫ್ಯಾಷನ್ ಡಿಸೈನರ್ ಇದು ಮಾಡಿಕೊಂಡು ಆಕಿ ದುಡಿತಾ ಇದ್ದಾಳಂತ ಸೊಕ್ಕು. ನನಗೆ ಎಲ್ಲವ ಕೆಲಸ ಮಾಡೋಕ್ಕಂತೂ ಇಂಟ್ರೆಸ್ಟ್ ಇಲ್ಲ. ಹೋಗಲಿ, ಶ್ರೀಮಂತ ಹುಡುಗನ ಮದುವೆ ಮಾಡ್ಕೋಬೋದಾ, ಆರಾಮಾಗಿರ್ಬೋದಾ? ಓಹೋ ಭಾರಿ ತಿಳಿ ನಿಂದು. ಏನಂತೆ? ಅದಕ್ಕೆ ಫ್ರೆಂಡ್ಸ್ ಆಗಿರೋಣ, ಫ್ರೆಂಡ್ಸ್ ಅಷ್ಟೇ. ಅದಕ್ಕೆ ಲವ್ ಗಿವು ಮದುವೆ ಮುಂಜಿ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಆ ರವಿನೂ ನಾನೇನು ಮದುವೆ ಆಗಲ್ಲ. ಅಲ್ಲ ಸರಿ, ಆಯ್ತು ಬಿಡು. ಮತ್ತು ನಿಂಗೆ ಇಷ್ಟ ಇಲ್ಲ ಅಂದರೆ ಏನು ಮಾಡೋದು? ಬಟ್ ನನಗೆ ನಿನ್ನೇಲಿ ಭಾಳ ಇಷ್ಟ ಇತ್ತು. ಇದು ಬರೀ ವಯಸ್ಸಿನ ಆಸೆ ಅಷ್ಟೆ, ಪ್ರೀತಿ ಏನಲ್ಲ. ನನಗಿಷ್ಟ ಇಲ್ಲ, ಸಾರಿ. ನಿನ್ ಕನ್ಸಲ್ಲಿ ಬರ್ತೀನಿ ಸಾರಿ, ನಾ ಮಲಗೋದಿಲ್ಲ ಸಾರಿ. ಬೇಗ ಬೇಗ ಅವ್ರನ್ನೂ ಕರ್ಕೊಂಬಾ, ಬಿಯರ್ ಕುಡಿಯೋಣ. ನಾನು ಆರ್ಡರ್ ಹೇಳ್ತೀನಿ, ನೀವು ಬರ್ರಿ. ಅವರಿಗೆಲ್ಲ ಬೇಡ, ಮತ್ತು ಅವ್ರು ಏನು ಬಿಯರ್ ಕುಡಿತಾರೋ ಏನು ಕುಡಿತಾರೋ ಗೊತ್ತಿಲ್ಲ. ಅದು ನನಗೆ, ನಿನಗೆ, ಮತ್ತು ಸೀಮಾ ಅಲ್ಲ ಈಕಿಗೆ ಎಲ್ಲ ಹೇಳು, ನಮ್ಮ ಲೇಡೀಸ್ಗೆಲ್ಲರಿಗೂ ಹೇಳು, ಅವ್ರು ಜೆಂಟ್ಸ್ ಏನು ತೊಗೊತಾರೆ ತೊಗೊಳ್ಳಿ. ಓಕೆ? ಎಷ್ಟು ಇಷ್ಟಪಟ್ಟು ಪ್ರಪೋಸ್ ಮಾಡಿದೆ ನೋಡಿದ್ಯಾ? ನಾ ಬಡವ ಅಂತ ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ಲ. ಅಲ್ಲ, ಅವ್ರ ಅಪ್ಪನಷ್ಟು ನಮ್ಮ ಹತ್ರ ಇಲ್ಲ ಅಂದರೂ ತಕ್ಕ ಮಟ್ಟಿಗೆ ಐತಪ್ಪ. ಅಯ್ಯೋ, ಆಕೆ ಹೇಳಿಲ್ಲ ಕ್ಲಿಯರಾಗಿ, ಯಾಕೆ ನಾ ರಿಚ್ ಪರ್ಸನ್ನ ಮದುವೆ ಮಾಡ್ಕೋಬೇಕಂತ ಅದೀನಿ ಅಂತ. ಹೋಗಲಿ ಬಿಡು, ಏನು ಅವಳೊಬ್ಳೆ ಏನಲ್ಲ, ನಿನ್ನ ಕಣ್ಣು ಮುಂದೆ ಬೇರೆಯವರು ಇದಾರಪ್ಪ. ಆದ್ರೆ ನಿಂಗೆ ಯಾಕೋ ಮನಸ್ಸಿಲ್ಲ ಕಾಣಿಸ್ತೈತಿ. ಇರಲಿ, ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಮತ್ತೆ ಪ್ರಪೋಸ್ ಮಾಡೋಕೆ ಹೋಗಬೇಡ, ಏನು? ಬಾ ಹೋಗೋಣ, ಅವ್ರನ್ನೂ ಕರ್ಕೊ ನಿನ್ನ ಫ್ರೆಂಡ್ಸ್ನ. ಎದಕ್ಲೇ ಗಿರ್ಜಿ ಮಕ್ಕ ಭಾಳ ಸಪ್ಪು ಮಾಡಿ? ಮತ್ತಿನ್ನೇನು ಬಿಡ ಇವ, ಅತ್ತಾಗ ಜೀವನದ ಉತ್ಸಾಹನ ಕಳ್ಕೊಂಡ್ಬಿಟ್ಟೆ ನಾನು. ಏನು ಮಾಡ್ತಿ ಹೇಳ ಪ್ರೇಮಿ? ಎಷ್ಟು ಚಂದ ಸಂಜೆ ಆಗತ್ಲೆ 9 ಆಗತ್ಲೆ ಇಷ್ಟು ಚಂದ ಜಗಳ ಕೇಳ್ತಿದ್ದೆ, ನೋಡ್ತಿದ್ದೆ. ಈಗ ಯಾರ ಮನೆ ಜಗಳ ನೋಡಕ್ ಹೋಗ್ಲೇ ಇವ ನಾನು? ಕ್ಯಾ ಗಿರ್ಜಂದು ಅಕ್ಕ, ಜಗಳ ಅದು ಯಾರು ಮಾಡ್ತಾ ಇದ್ರು? ಅಯ್ಯ ಹಣೆ ಬಾರ, ಬಿಗ್ ಬಾಸ್ನಾಗ ಜಗಳ ಏನು ಸ್ವಲ್ಪ ಮಾಡ್ತಿದ್ರನವ್ರು? ಎಂತ ಮಸ್ತ್ ಮಜಾ ಬರ್ತಿತ್ತ ಯವ್ವ. 9:30 ಆಗ್ತಿದ್ದಂಗ ಟಿವಿ ಮುಂದೆ ಕುಂತು ಬಿಡ್ತಿದ್ದೆ ನೋಡ, ಅಂತರೂ ಜಗಳ ನೋಡ್ಕೊಂತ. ಈಗ ಯಾದಿಲ್ಲ ಎಂತಿಲ್ಲ, ತಗ ಕೆಟ್ಟ ಬ್ಯಾಸರಕತ್ತವ ಯವ್ವ. ತಗ ಹೋಗತ್ತಾಗ ಯಾವ್ದಾರ ಮನೆ ಮುಂದೆ ಜಗಳ ಮಾಡೋದು ನೋಡೋಣ ಅಂದ್ರೆ ಯಾವ ಇತ್ತಿತ್ತಾಗ ಜಗಳನ ಮಾಡುವಲ್ವ, ತಮ್ಮ ಬಾಳೆ ಬದುಕು ಅಂತೇಳಿ ಸುಮ್ಮನೆ ಆಗ್ಬಿಟ್ಟಾರ. ಇವಕ್ಕೆಲ್ಲ ಏನ್ ಬಂದೈತೆ ಅಂತ ನಮ್ಮ ಊರಾಗ. ಮೊದ್ಲು ಹಿಂಗಿರ್ಲಿಲ್ವಾ ನಮ್ಮ ಊರಾಗ ಮಂದೆಲ್ಲ? ಹಿಂಗ್ಯಾಕಾಗ್ಯಾರ ಇವ್ರೆಲ್ಲರೂ? ಏನಾಗೈತೇನೋ ನಮ್ಮ ಊರಿಗೆ ಏನೋ ಬಂದೈತಿ ಬಿಡ ಪ್ರೇಮಿ, ನಮ್ಮ ಊರಿಗೆ ಏನೋ ಬಂದೈತಿ. ಕರೆನವ ಯವ್ವ ಆತಾಗ ಹಿಂಗಿರ್ಲಿಲ್ವಾ ನಮ್ಮೂರು? ಹಿಂಗ್ ಬದ್ಲಿ ಆಕತ್ತೆ ಅಂತ ನಾ ಅನ್ಕೊಂಡಿದ್ದೆ ಇಲ್ಲ ಬಿಡು. ಏನಾಗೈತೆ ಊರಿಗೆ? ಏನ್ ಬದ್ಲಿ ಆಗೈತಿ? ಎಲ್ಲ ಚಲೋನೇ ಐತಲ್ಲ. ಶಾಂತಕ್ಕ ಆಕಿ ಏನ್ ಹೇಳೋದಾಳ ಗೊತ್ತಾ? ಇಲ್ಲೇ ಆಕಿಗೆ ರಾತ್ರಿ ಆಗತ್ಲೆ ಯಾರು ಊರಾಗ ಜಗಳ ಮಾಡುವಲ್ರಂತ. ರಾತ್ರಿ ಅಲ್ಲ ಒಟ್ಟು ಜಗಳಗಳ ಭಾಳ ಆಗುವಲ್ವಂತೆ.
ಅದಕ್ಕೆ ಆಕಿಗೆ ಬೇಜಾರಾಗಕತ್ತಂತ. ಅಂದ್ರೆ ದಿನಾ ರಾತ್ರಿ 9:30 ಆಗತ್ಲೆ ಬಿಗ್ ಬಾಸ್ನಾಗ ಜಗಳ ನೋಡ್ತಿದ್ಲಂತ. ಒಂಥರ ಮನ್ಸಿಗೆ ಸಂತೋಷ ಆಕಿತ್ತಂತೆ. ನಮ್ಮ ಊರನ್ ಮಂದಿಗೆ ಮೊದ್ಲು ನಂಗೆ ಯಾರು ಜಗಳನ ಮಾಡವಲ್ರಂತೆ. ಅವಾಗೆಲ್ಲ ಸ್ವಲ್ಪ ಜಾಸ್ತಿ ಆಕಿತ್ತಲ್ಲ ಶಾಂತಕ್ಕ ಜಗಳ. ಯಾಕಂದ್ರೆ ಹಂಗೆ ಮಾಡಿದಿ ಹಿಂಗೆ ಮಾಡಿದಿ, ಅದಾತು ಇದಾತು, ಗಂಡ ಹೆಂಡ್ತಿದು ಅತ್ತಿ ಸೊಸಿದು ಅಂತ ಜಗಳ ಬಾಳಲ್ಲ. ಈಕಿಗೆ ಒಳ್ಳೆ ಮಜಾ ಇತ್ತ ಅವಾಗ. ನಮಗೂ ಇತ್ತು ಅನ್ಕೋ. ಇತ್ತಿತ್ತಾಗ ಯಾಕೆ ಯಾರು ಜಗಳನ ಮಾಡವಲ್ರಿ ಶಾಂತಕ್ಕ. ಖರೇನ ಗಿರ್ಜ್ ಅಂದಾಗ ನಮ್ಮೂರಾಗ ಏನೋ ಆಗ್ಬಿಟ್ಟತ್ ಬಿಡ. ಯವ್ವ ಏನು ಬೆಂಡ್ಲಾರದಿರೇ, ತಣ್ಣಗಿರುವಲ್ಲ ಬಿಡ, ಊರು ತಣ್ಣಗೈತಿ ಅನ್ನೋದು ಬಿಟ್ಟು ಜಗಳ ಇಲ್ಲ ಅಂತ ಇವ್ರು ಬಿಡಾಡ್ಯಾರಿಗೆ. ಮಾಡ್ರಿ ಕೆಲಸನ ಬಡ ಬಡ ಬದ್ದಿಕೆ ಹರಿದು ಮುಗಿಸ್ರಿ. ಸುಮ್ಕಿರಿ ಶಾಂತಕ್ಕ. ಮೊನ್ನೆ ನಾನು ಕೆಲ್ಸಕ್ಕೆ ಹೋಗೇನಿ. ಮನೆಗೆ 8 ದಿನ ಆತು. ನಮ್ಮ ಮನ್ಯಾಗ ಅದೇನಿ, ಇಲ್ಲಿಗೆ 8-10 ದಿನ ಆತೀಗ. ಒಟ್ಟ ಏನಿಲ್ಲ. ಮೊನ್ನೆ ಜಗಳಕ್ಕೆ ಕೆಲ್ಸಕ್ಕೆ ಹೋದಾಗ ಈಕಿಗೆ ಎಂಕವ್ಗ ಮೂಲಿ ಮನಿ ಮುದ್ಕವ್ಗ ಜೋರ್ ಜಗಳ ಆಗೈತಂತ. ಇಬ್ರು ಕೂದ್ಲಾ ಹಿಡಿದು ಹೊಡೆದಾಡ್ಯಾರಂತ. ನನಗೆ ಎಷ್ಟು ಮನ್ಸಿಗೆ ನೋವು ಆಗಕ್ಕಿಲ್ಲ. ವಿಚಾರ ಮಾಡಿ ನೀನ ನೋಡೋಣ. ಯಾಕಂದ್ರೆ ನಾನಿದ್ದಾಗ ಈ ಬೆಂಡ್ಲಾರ ಯಾಕೆ ಜಗಳ ಮಾಡಿರಿಕಿಲ್ಲ? ನಾನಿದ್ದಾಗ ಹೊಡೆದಾಡ್ಬಾರ್ದು ಇವ್ರು ಬೆಂಡ್ಲಾರ ಅತ್ತಾಗ. ಎಂತ ಮಿಸ್ ಆಗ್ಬಿಡ್ತವ. ಈಗೇನಾತ್ ತಗ. ನೀ ನೋಡಿಲ್ಲಲ್ಲ ಮೊನ್ನೆ. ನೀ ನೋಡ್ಲಂತ ಇನ್ನೊಂದು ಜಗಳ ಮಾಡಕ್ಕೆ ಹೇಳೇನ ಅವ್ರಿಗೆ? ಸುಮ್ ಕುದ್ರು. ನೀ ಹೇಳತ್ಲೆ ಅವ್ರು ಜಗಳ ಮಾಡಿಬಿಡ್ತಾರ ಕಾಂತೈತಿ. ಹರಿ ಬದ್ನಿಕಾಯಿ ಹರಿ. ಯವ್ವ ಬಿಡಾಡಿ, ಎದಕ್ ಬೇಕ ಇವ ಮಂದಿ ಜಗಳ ನೋಡೋದತ್ತಾಗ? ಬಿಗ್ ಬಾಸ್ ಮುಗೀತು. ಕೆಟ್ಟ ಬ್ಯಾಸರ ಕತೆ ಶಾಂತಕ್ಕ. ಅದು ಮುಗಿದಿದ್ದೆ ಜಗ್ ಬೇಜಾರು. ಈಗ ಇನ್ನು ಯಾವಾಗ ಚಾಲು ಆಕತ್ತೋ, ಎಂತೆಂಥವು ಬರ್ತಾವೋ ಏನು, ನಂಗೆ ಅದೇ ನೋಡ್ಬೇಕು ಅಂತ ಖುಷಿ ನನಗೆ ಶಾಂತಕ್ಕ. ಕರೆನ ಅದಿದ್ದ ಏನೋ ಒಂಥರ ಬಿಡ. ಕೆಲಸಗಳು ಅಡಿಗೆಗಳು ಪಟ 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 ಆಗಿ ಮಾಡಿ ಕುಂದ್ರಬೇಕು. ಮರ್ಯಾದೆನ ಅದ್ರ ಬಗ್ಗೆ ಮಾತಾಡ್ಬೇಕು. ಒಂಥರ ಮಜಾ ಇರ್ತೈತಿ ಬಿಡ ಶಾಂತಕ್ಕ. ಆತಾಗ ಏನ ನೀನು ಏನ್ ಮಾಡ್ಬೇಕವ? ಮುಗಿತಲ್ ಮತ್ತೆ. ಆದ್ರೂ ಗಿಲ್ಲಿ ಗೆದ್ನ ಬಿಡು, ಖುಷಿ ಆಯ್ತು. 10 ಲಕ್ಷ ರೂಪಾಯಿ ಸುದೀಪ್ ಸರ್ ಕೊಟ್ರಲ್ಲ. ಗಿಲ್ಲಿಗೆ ಒಂದು 5 ಲಕ್ಷ ಕೊಡ್ಬೇಕಿತ್ತು. ಪಾಪ ರನ್ನರ್ ಅಪ್ ಆಗಿದ್ಲ ಅಶ್ವಿಕಿ, ಯಾರ ರಕ್ಷಿತಾ, ಆಕಿಗೊಂದು 5 ಲಕ್ಷ ಕೊಡ್ಬೇಕಿತ್ತು. ಹೌದಿಲ್ಲ? ಅಲ್ಲ, 10 ಲಕ್ಷ ಕೊಟ್ಟಿದ್ದೆ ದೊಡ್ಡ ಗುಣ ಅವ್ರದ್ದು. ಪಾಪ ಅದ್ರ ಬಗ್ಗೆ ಮಾತಾಡ್ಬಾರ್ದು. ಅದೇನ ಹೌದ್ ಬಿಡು ಶಾಂತಕ್ಕ. ಮತ್ ಪಾಪ ಸುಳ್ಳ ಅವ್ರಿಗೆ ಅನ್ಬಾರ್ದು ಬಿಡು. ಅದೇ ಏನು ಇವ 5 ಲಕ್ಷನೂ ಗೆದ್ದಿದ್ದ, ಕಾರು ಗೆದ್ದಿದ್ದ. ಒಂದು 5 ಲಕ್ಷ ರೂಪಾಯಿ ಇಬ್ರಿಗೂ ಅವಂಗ 5 ಅಕ್ಕಿಗೆ 5 ಹಂಚಿದ್ರೆ ಒಂಥರ ಚಂದ ಅನಿಸ್ತಿತ್ತು ಅಂತ ಅಷ್ಟೇ. ಮತ್ತು ಅವ್ರವ್ರ ವೈಯಕ್ತಿಕ ಅವ್ರಿಗೆ ಯಾರಿಗೆ ಕೊಡ್ಬೇಕು ಅನ್ಸೈತೆ ಅವ್ರಿಗೆ ಕೊಟ್ಟಾರ ಬಿಡು. ಕರೇನ ಒಂಥರ ಭಾರಿ ಖುಷಿ ಆಗ್ಬಿಡ್ತು. ನನಗೇನಾರ ರನ್ನರ್ ಅಪ್ ಅಶ್ವಿನಿ ಆಗಿಬಿಟ್ಟಿದ್ರೆ ನಾನು ಟಿವಿ ಇನ್ನೇ ಬಿಗ್ ಬಾಸ್ ನೋಡ್ತಿದ್ದಿಲ್ಲ. ಸುಮ್ ಕುಂದ್ರು. ಈ ಅಡಿಬಿಟ್ಟು ಯಾವಾಗ ಹೇಳೋದು ಹಿಂಗ ಶಾಂತಕ್ಕ. ಅವ್ರಾಗಿದ್ರೆ ನಾನು ಬಿಗ್ ಬಾಸ್ ನೋಡಲ್ಲ, ಇವ್ರಾಗಿದ್ರೆ ನಾ ಬಿಗ್ ಬಾಸ್ ನೋಡಲ್ಲ ಅಂತಾಳ. ವರ್ಷ ನೋಡ್ತಾಳ, ಒಂದಿನ ಬಿಡ್ಲಾಗ ನೋಡ್ತಾಳ. ಜನಗಳ ತೀರ್ಪಿನ ಮ್ಯಾಗ ಯಾವ್ದೈತ್ಲೆ? ಹೌದಿಲ್ಲ? ಅವ್ರಿಗೆ ಯಾರನ್ನ ಗೆಲ್ಲಿಸ್ಬೇಕು ಅನ್ಸತಿ, ಯಾರಿಗೆ ಇದು ಮಾಡ್ಬೇಕು ಅನ್ನೋದು ಅವ್ರಿಗೆ ಮಾಡ್ತಾರಪ್ಪ ಅಷ್ಟೇ. ಅದು ಹೌದಂತ ಮಾಡೋಣ. ಹೋಲಿ ಬಿಡು ಎತ್ತಾಗ. ಒಟ್ಟು ನಾವು ಅನ್ಕೊಂಡಂಗೆ ಆತಲ್ಲ ಅಂದಂಗ. ಕಿರ್ಚಿ ಪಾಪ ನೋಡ, ನಮ್ಮ ಪೈಕಿ ಇದಾಳಲ್ಲ ಕ್ಯಾರಕ್ಕೆ ಅನು ಅವ್ರ ಅತ್ತಿಗೆ ಪಾಪ ಕ್ಯಾನ್ಸರ್ ಬಂದತಂತ ನೋಡ. ಕೇಳಿ ಭಾಳ ಬೇಜಾರಾತವ ಸುದ್ದಿನ. ಅಲ್ಲ, ಇದೇನು ಕ್ಯಾನ್ಸರ್ ಗಂಟು ಬಿದ್ದೈತಿ, ಎಂತ ಮಾರಕ್ ಕಾಯಿಲೆ ಆಗಿಬಿಡ್ತೈತಿ ಅಂತ ನಾತಾಗ. ಕಲರ್ ಹಾಕಿ ತಿನ್ಬೇಡ್ರಿ, ಆ ಎಣ್ಣೆ ತಿನ್ಬೇಡ್ರಿ, ಈ ನೀರು ಕುಡಿಬೇಡ್ರಿ, 16 ಪಾಪ ಕೇಳಿ ಒಂಥರ ಬೇಜಾರಾತ. ಅಲ್ಲ, ಏನಪ್ಪ ದೇವರು ಒಳ್ಳೆಯವರಿಗೆ ಒಳ್ಳೇದು ಮಾಡಲ್ಲ ಅಂತ ನನಗೆ. ಹೌದು ಶಾಂತಕ್ಕ. ಕರೆನ ಭಾರಿ ಬೇಜಾರಾತ್ ಬಿಡು ನನಗೂ ಸುದ್ದಿ ಕೇಳಂಗಾರ. ಏನೀಗ ಹೇಳಿ, ಏನು ಭಾಳ ತ್ರಾಸಾಗೈತಂತ? ಏನು ಉಳಿಯಲ್ಲ ಅಂದಾರಂತ ಡಾಕ್ಟ್ರ್? ಇಲ್ಲ, ಏನೇನೋ ಬೆಂಗಳೂರಿಗೆಲ್ಲ ಏನೋ ಕರ್ಕೊಂಡು ಹೋಗ್ಬೇಕು ಅಂತ ಅಂದಾರಂತೆ. ಏನು ಮಾಡ್ತಾರೆ ನಮ್ಮ ದೇವ್ರಿಗೆ ಗೊತ್ತಿದ್ದು. ಅವೇನು ಸ್ವಲ್ಪ ರೊಕ್ಕ ಖರ್ಚಾಕವೇನ ಗಿರ್ಜಿ? ಟ್ರೀಟ್ಮೆಂಟ್ ಎಲ್ಲ ತೋರ್ಸಕ್ಕ ಮಾಡೋಕ್ಕೆಲ್ಲ? ಹೌದಿಲ್ಲ? ಮುಕ್ಕುಳಿರೋ ರೊಕ್ಕ ಸುರಿಬೇಕು ಉದ್ದಕ್ಕೆ. ಅಷ್ಟಾದರೂ ಉಳಿತಾರ ಬಿಡ್ತಾರ ಅನ್ನೋದು ಗ್ಯಾರಂಟಿ ಇರಂಗಿಲ್ಲ. ಗೊತ್ತನ? ಒಂದೇ ಬೇಜಾರು ಶಾಂತಕ್ಕ. ಆನು ಅತ್ತಿಗೆ ಬಂದಂಗ ಈ ಕಮಲ ಒಂದು ಯಾಕೆ ಬರಬಾರ್ದಂತೆ ನಾನು ಅತ್ತಾಗ. ಇಲ್ಲ ಅನ್ಬೇಡ, ಹಂಗೆಲ್ಲ ಅನ್ಬಾರ್ದು ಗಿರ್ಜಿ. ಯಾಕೆ ಹೇಳ, ಯಾಕೆ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸ್ಬೇಕು ಗಿರ್ಜಿ? ಕೆಟ್ಟದ್ದು ಬಯಸಿ ಮತ್ತು ನಾವು ಯಾಕವ ಅದನ್ನ ವಾಪಸ್ ಇದು ಮಾಡ್ಕೋಬೇಕು? ಬ್ಯಾಡ, ಸುಮ್ಮನೆ ಅನ್ನಕೋಬಾರ್ದು ಹಂಗೆಲ್ಲ ಇನ್ನೊಬ್ರಿಗೆ. ಬೇಡವಾ, ನೀನು ಏನು ಸಣ್ಣ ಮಕ್ಕಳದಾವು, ಒಂದೊಂದ್ಸಲ ನಮ್ಗೆ ತಿರುಗಿದ್ರೆ ಏನು ಮಾಡ್ತಿ? ಇನ್ನೊಬ್ರಿಗೆ ಯಾಕೆ ಕೆಟ್ಟದ್ದು ಬಯಸ್ಬೇಕು? ಸುಮ್ಮನೆ ನಮ್ಮ ಪಾಡಿಗೆ ನಾವಿರೋದು ಒಳ್ಳೇದತ್ತಾಗ. ಕೆಟ್ಟರಿಗೆ ಕೆಟ್ಟದ್ದು ಬಯಸಿದ್ರಿ ಏನು ದಾಡಾಗಲ್ಲ ಬಿಡ ಶಾಂತಕ್ಕ. ಅಲ್ಲಿ ಏನು ಸ್ವಲ್ಪ ಉರಿತೈತೆ ಅದು ಮುದುಕಿ ಬಾಯಿಗೆ ಬಂದಾಗ ಮಾತಾಡ್ತಪ್ಪ ಎಲ್ಲರಿಗೂ. ಹಂಗೆ ಅಕ್ಕಿ ಮಾತಾಡೋದಾಗಿದ್ರೆ ಇಷ್ಟೊತ್ತಿಗೆ ಬದುಕಿರಬಾರ್ದಾಗಿತ್ತಕ್ಕೆ. ಗೊತ್ತ? ನೀ ಅಂತಿ ಅಯ್ಯೋ ಹಂಗೆ ಬಯಸ್ಬಾರ್ದು ಹಿಂಗೆ ಬಯಸ್ಬಾರ್ದು ಅಂತ ನೀ ಅಂತಿ. ಅಕ್ಕಿ ಮಾಡೋದು ನೋಡಿದ್ರೆ ಇಷ್ಟೊತ್ತಿಗೆ ಬದುಕೇ ಇರಬಾರ್ದಾಗಿತ್ತಕ್ಕೆ. ಎಲ್ಲರಿಗೂ ಕೆಟ್ಟದ್ದೇ ಯಾಕೆ ಬಯಸೋದು? ಹೋಗ್ಲಿ ಬಿಡವತ್ತಾಗ. ಇದು ಏನದು, ಇವತ್ತೊಂದಿನ ಒಂದಿನಕ್ಕೆ ಮುಗಿಸ್ರವ ಬದ್ನಿಕಾಯಿ ಹರಿಯೋದು. ಅಲ್ಲ, ಹೋಗ್ಬರ್ಬೇಕಾ? ಮಾತಾಡ್ಸ್ಕೊಂಬರ್ಬೇಕನ್ ಮತ್ತೆ ಏನಾರು ಹೊಂಟಿರನ? ಇಲ್ಲ, ಹೋಗ್ಬೇಕಂದೆ. ಏನೋ ಇವತ್ತು ಬೆಂಗಳೂರಿಗೆ ಹೊಂಟಾರಂತೆ. ಮತ್ತೆಲ್ಲೇ ಹೋಗಿ ಅಲ್ಲಿ ಮಾತಾಡ್ಸ್ಕೊಂಬರಕ್ಕೆ ಹೋಗ್ಲೇವ ಬೆಂಗಳೂರಿಗೆ? ಹೌದಿಲ್ಲ? ನಾನೇ ಇವತ್ತು ಹೋಗ್ಬೇಕು ಅಂದೆ. ಇವತ್ತು ನೋಡಿ ಕೆಲಸ ಹಮ್ಮಿಕೊಂಡೇನಿ. ನಾನು ನನ್ನ ಮಗಳಿಗೆ ಅಂದೆ, ನನಗೆ ಹೇಳೇ ಇಲ್ಲ ಅಂತ ಹೇಳ್ಬಿಡು, ನನಗೆ ಹೇಳಿದ ವಿಚಾರನ ಮುಟ್ಟಿಸ್ಬೇಡ, ನಂಗೆ ಗೊತ್ತಿಲ್ಲ ಅಂದ್ಬಿಡ್ತೀನಿ, ನೀನು ಹೇಳಿಲ್ಲ ಮರ್ತೆ ಅಂತ ಹೇಳ್ಬಿಡು ಅಂದೆ. ಎಲ್ಲ ಅಡುಗೆ ಮಾಡ್ಕೊಂಡು ಹೋಗಿ ಮಾತಾಡ್ಸಕ್ಕೆ ಹೋಗ್ಲೇವ? ಕೊನಕ್ಕೆ ಭಾಳ ಹೆಣ್ಮಗಳು. ಮತ್ತು ಆಮೇಲೆ ನಾವು ಒಯ್ದು ಕೊಡ್ಬೇಕು, ಅದೇನಾರು ಹೆಚ್ಚು ಕಮ್ಮಿ ಆಗ್ಬೇಕು. ಅಯ್ಯೋ ಈಕಿ ಕೊಟ್ಟೆ ನಾನು ಕೊಂದ್ಲು ಅಂದ್ರೆ ನಾನೇನು ಮಾಡಲಿ ಹಿಂದಾಗಡೆ? ಎದಕ್ಕೆ ಬೇಕು? ಹೌದಿಲ್ಲ? ಅದಕ್ಕೆ ಉಸಾಬ್ರಿನ ಬೇಡ ಅಂತೇಳಿ ನಾನು ತಲೆ ಕೆಡಿಸ್ಕೊಲಿಲ್ಲ. ಅದು ಕರೆ ಹೋಲ್ಬಿಡು. ಎದಕ್ಕೆ ಹೋಗಿ ಮಾತಾಡ್ಸಕ್ಕೆ? ಹೌದಿಲ್ಲ? ಏನು ಕೆಲಸ ಐತೆ ಅಲ್ಲಿ? ಆಗ್ಬೋದು ಬಿಡು.
ಅಲ್ಲಲೇ ಶಾಂತಿ, ನಿನ್ಗೆ ಏನಾರ ಬುದ್ಧಿ ಬುಕ್ಕಲೆ ಐತೆ? ನೀನು ಮಾತಾಡ್ಕೊಂಡು ನಿಂತಿ, ಬೆಂಡ್ಲಾರ್ನು ಮಾತಾಡ್ಕೊಂಡು ನಿಂತಿಯಲ್ಲ. ಅಲ್ಲ ಹಿಂಗ ಕೆಲ್ಸಗಾರ ಕಡೆ ಕೆಲಸ ಮಾಡಿಸ್ಕೊಳ್ಳೋದು ಹೇಳಂಗಾರ ನೋಡೋಣ. ಅಲ್ಲ ಹಿಂಗೆ ಮಾತಾಡ್ಕೊಂಡು ನಿಂತ್ಬಿಟ್ರೆ ಅವರು ನಿನ್ ತರಾಮ್ ಪಗಾರ ತಗೊಂಡು ಹೋಗ್ಬಿಡ್ತಾರ. ಒಬ್ಬೇಕಾರ ಬರ್ರಲ್ಲ ಇವತ್ತು ಪಗಾರ ಕೇಳಕ್ ನಾನು ಅಂತೇಳಿ. ಅಯ್ಯ ಯಮ್ಮ, ಅಲ್ಲ ಏನೊಂದು ಈಟ್ ಈಗ ಮಾತಾಡಿದ್ದೆ, ಇಷ್ಟೊತ್ತನ ಕೆಲಸ ಮಾಡಿದ್ದೆ ಅದು ಅದು ನೋಡಲ್ಲ 3-4 ಬುಟ್ಟಿ ಹರಿದಿಟ್ಟೇವಿ, ಕಣ್ಣ ಕಾಣುದಿಲ್ಲನ? ಒಂದು ಈಟ್ ನಿಂತ್ವ, ಒಂದಿಟ್ಟು ಎಲ್ಲಡಿಕೆ ಕೇಳಂತಡಿ ಅಂತೇಳಿ ಅಟ್ಟಕ್ಕ ಹಿಂಗೆ ಮಾಡ್ತೀನಿ ನೋಡುವ. ನೀ ಪಗಾರ ಗಿಗಾರ ಕಟ್ಗಿಟ್ ಮಾಡಕ್ ಹೋಗ್ಬೇಡ. ಕೆಲಸ ಮಾಡಕತ್ತೀವಿ ನಾವು. ಏನು ಕೆಲಸ ಮಾಡ್ತೀರಿ ನಾನು ನೋಡಾಕತ್ತೇನಿ. ಎಲ್ಲ ಮಾತಾಡ್ಕೊಂಡು ನಿಂತೀರಿ. ಇಟ್ಟತ್ತಿಗೆ ಅರ್ಧ ಹೊಲ ಮುಗಿಬೇಕಿತ್ತು. ಏನು ಬರೀ ಮಾತಾ ಅಕ್ಕ ಮಾತ್ಮನಾರ ಕೈ ಸುಮಾರು ಅಂತೇಳಿ. ಮಾಡ್ತೀವಿ. ಇವತ್ತೊಂದಿನ ಬಂದೇನಿ, ನಾಳಿಂದ ಮತ್ತೆ ನಾ ಅಶ್ವಿನಿ ಅಂಗಡಿ ತೆಗೆದ್ಲೋದ್ರೆ ಅತ್ತಾಗ ಹೋಗ್ತೇನೆ. ಬಿಸಿಲಿಗೆ ಮೈಯೆಲ್ಲ ಕರ್ಗಕತ್ತಂತೇಳಿ, ಸ್ಕಿನ್ ಟ್ಯಾನ್ ಆಕತ್ತಂತೇಳಿ ಸನ್ಸ್ಕ್ರೀನ್ ಹಚ್ಕೊಂಬಂದೆ. ನೀವು ಮತ್ತೆ ಗೊತ್ತನ ಬಿಸಿಲಿನ ಸಲಾಗಿ ಸಾಕಾಗಿಟ್ಟವ. ಅಳ್ಬೇಡ ಬೇವ, ಏನಾಗಲ್ಲ ಸುಮ್ಮನಿರು. ಧೈರ್ಯದಿಂದ ಇರ್ಬೇಕು ನೀನು. ಹಿಂಗೆ ಎದ್ರಕೊಂಡ್ರೆ ಹೆಂಗಂತ ಏನಾಗಲ್ಲ ಸುಮ್ಮನಿರು. ಎಂತಂತಾರೋ ಬದುಕಿರ್ತಾರ ದೇವ್ರು. ನಿನಗೆ ಯಾಕೆ ಹೆಂಗಂತಂದ ಅಂತ ನಾನು ಏನು ಅನ್ಯಾಯ ಮಾಡಿದ್ನೇನವ. ನನ್ನ ಮಗ ನಾನು ಕಾಪಾಡ್ಕೋತೀನಿ ಅಂತ ಹೇಳೋಣ. ಅತ್ತಿಯರ ನೀವು ಧೈರ್ಯವಾಗಿರ್ಬೇಕು, ವಿಲ್ ಪವರ್ ಕಳ್ಕೊಬೇಡ್ರಿ. ನಾ ಹೇಳೋದಾದ್ರು ಏನು, ನಿಮ್ಮ ಆತ್ಮವಿಶ್ವಾಸ ನನಗೆ ಏನಾಗಲ್ಲ, ಬದುಕ್ತೇನೆ, ನನಗೆ ಏನೂ ಆಗಲ್ಲ ಅನ್ನೋದು ಇಟ್ಕೊಂಡಿದ್ರಿ, ಏನೂ ಆಗಕ್ಕೆ ಸಾಧ್ಯ ಇಲ್ರಿ. ಅತ್ತಿಯರ ಏನೂ ಆಗಲ್ಲ, ಹೆದರ್ಕೋಬೇಡ್ರಿ, ಆರಾಮ್ ಅಕ್ಕಿರಿ. ಓ ದೇವ್ರೆ, ಏನು ಆರಾಮ ಏನಪ್ಪ. ನಾನು ಅದನ್ನೇ ಅಂತೀನಿ, ದೇವ್ರ ದಯದಿಂದ ಆರಾಮಂದಾದ್ರೆ ಅಷ್ಟೇ ಸಾಕು. ಏನಾಗಲ್ಲ, ಹೆದರ್ಕೋಬೇಡ್ರಿ. ಇದೊಂದು ಹಾಳಾದ ತಗ ಹೆಚ್ಚಾಗೈತಿ. ಈಗ ಎಂತೆಂಥವ್ರಿಗೂ ಬರ್ತೈತೆ ಏನೋ, ನಿಮಗೆ ತೊಂದರೆ ಆಗಿ ಈಗ ನಿಮಗೆ ಬಂದತ್ತಷ್ಟೇ. ಚಿಂತೆ ಮಾಡಬೇಡ್ರಿ, ಆರಾಮಕ್ಕಿರಿ, ಆದಷ್ಟು ಬೇಗ ಆರಾಮಕ್ಕಿರಿ. ಆರಾಮಾದ್ರಷ್ಟೇ ಸಾಕು. ಬೆಂಗಳೂರಿಗೆ ಹೋಗ್ಬೇಕಂತ ನೋಡಪ್ಪ, ಈಗ ತಿಂಗಳಂಗಟ್ಲೆ ಅಲ್ಲಿರ್ಬೇಕ ಏನ. ಇರ್ಬೇಕಾಕತಿ. ಮತ್ತೆ ಏನು ಮಾಡೋದು ಹೇಳ್ರಿ. ಈಗ ಇವು ಕಾಯಿಲೆನೇ ಅಂತದಲ್ರಿ, ಎಲ್ಲೇ ಟ್ರೀಟ್ಮೆಂಟ್ ಚಲೋ ಸಿಗ್ತೈತೆ ಅಲ್ಲಿದ್ದು ಈಗ ಅದು ಎಲ್ಲ ಪೂರ್ತಿ ಚಿಕಿತ್ಸೆ ಪಡಿಬೇಕು ಮತ್ತೀಗ. ನೋಡಪ್ಪ, ಈಗ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕಂತ. ಊರು ಬಿಟ್ಟು ಊರಿಗೆ ಹೋಗಿ ಇರೋದಂದ್ರೆ ಏನು ಸುಮ್ಮನೆ ಆಕತ್ತೇನಪ್ಪ ಹೇಳಂಗಾರ ನೋಡೋಣ. ಹೌದಿಲ್ಲ? ಪಾಪ ನನ್ನ ಮಗ ಹೆಂಗೋ ಏನು ಮಾಡ್ತೈತೆ ದೇವ್ರಿಗೆ ಗೊತ್ತು. ಇರ್ಲಿ ಬಿಡವ, ಯಾಕೆ ಚಿಂತೆ ಮಾಡ್ತಿ? ಏನ ಇಲ್ಲೆಲ್ಲ ನೋಡ್ಕೊತೀನಿ ಅಂತ ಈಕಿ ಹೇಳಾಳ. ಏನ ನಾನೇನು ತಲೆ ಕೆಡಿಸ್ಕೊಳಲ್ಲ. ಆಕೆ ಅದಾಳಲ್ಲ, ನನಗಾನು ನೋಡ್ಕೊತೀನಿ ಅಂದಾಳ. ನೀ ಹೆದರ್ಕೋಬೇಡ, ಆರಾಮಾಗಿರು. ಏನು ಆರಾಮಿರೋದ ಏನಪ್ಪ, ದೇವ್ರ ದಯದಿಂದ ಇದು ಯಾವುದು ಏನು ಆಗ್ಲಾರ್ದಂಗೆ ಬಗೆಹರಿದ್ರೆ ಅಷ್ಟೇ ಸಾಕು ನಂಗೆ ಆಗ್ಬಿಟ್ಟತ್ ನನಗಂತೂ ಹೊತ್ತಾಗ. ಹೆದರ್ಕೋಬೇಡ್ರಿ ಅತ್ತಿಯರ. ಈಗ ನೋಡಪ್ಪ, ಮೊನ್ನೆ ಹೊಲ ಮಾರಿಟ್ಕೊಂಡಿದ್ ರೊಕ್ಕ ಎಲ್ಲ ಪೂರ್ತಿ ಈಗ ಇದಕ್ಕೆ ಖರ್ಚು ಮಾಡ್ಬೇಕು. ಈಗ ಹಂಗೈತೆ ಹಣೆ ಬರ. ಎಷ್ಟು ಚಂದ ಊರು ಗೀರು ಅಡ್ಡಾಡೋಣ, 4 ಮಂದಿ ನೋಡೋಣ, ಆ ಕಡೆ ಈ ಕಡೆ ಸುತ್ತಾಡೋಣ ಅಂತ ಆಸೆ ಇಟ್ಕೊಂಡಿದ್ದೆ. ಯಾವುದೂ ಇಲ್ದಂಗೆ ಆತು. ಏನು ಮಾಡಲಿ? ದುಡ್ಡಿದ್ರೆ ಮತ್ತೆ ಆಮೇಲೆ ಏನಾದರೂ ಮಾಡ್ಬೋದು. ಮೊದಲು ಜೀವಗಟ್ಟೆ ಆಗ್ಬೇಕಷ್ಟೇ. ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ, ಜೀವಗಟ್ಟೆ ಆಗ್ಬೇಕು ನೀವು. ನಾ ಹೇಳೋದಾದ್ರೆ ಇದು ಯಾವ ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಬೇಕಾದ್ರೆ ನಾವು ಸ್ವಲ್ಪ ಸಹಾಯ ಮಾಡ್ತೀವಿ. ಮೊದಲು ಆರಾಮಾಗ ದಾರಿ ನೋಡ್ಕೊರಿ. ಅಷ್ಟೇ, ಮತ್ತೇನು ಮಾಡೋದು ಹೇಳಪ್ಪ. ಈಗ ಆರಾಮಾದ್ರೆ ಸಾಕಾಗೈತಿ. ಮತ್ತೆ ಅತ್ತಿಯರ ಇವತ್ತ ಹೋಗ್ಬೇಕಾ? ಅವನಪ್ಪ ಈಗ ಸಂಜೆ ಬಂದು ಹೋಗ್ಬೇಕು. ಆದಿತ್ಯ ಅವರೇ, ಈಗ ಮತ್ತಂಗಾರ ಕೆಲ್ಸದ್ದು ಏನು ಮಾಡಿದ್ರಿ? ನನಗೂ ಏನು ಮಾಡ್ಬೇಕಂತ ತಿಳಿವಲ್ದು. ಈಗ ಸದ್ಯಕ್ಕೆ ಬರೇ ನನ್ಗೆ ಹಿಂಗೆ ತ್ರಾಸ ಆಗೈತಿ, ಸುಟಿ ಕೊಡ್ರಿ ಅಂದೆ. ಅಂದರೆ ಫಸ್ಟ್ ಬೆಂಗ್ಳೂರಿಗೆ ಹೋಗಿ ನೋಡೋಣ, ಎಷ್ಟು ದಿನ ಇರಬೇಕಾಗ್ಬೋದು. ನನಗೆ ಗೊತ್ತಿದ್ದಂಗೆ ನನ್ನ ಫ್ರೆಂಡ್ ಒಬ್ಬವಂಗ ಅವ್ರ ಹೆಂಡತಿಗೆ ಆರಾಮಿಲ್ದಾಗ ಹೋದಾಗ ಒಂದು 8 ತಿಂಗಳು ಇದ್ರು. ಈಗ ಅಕಸ್ಮಾತ್ ನಮ್ಮ ಅವ್ಗೆ ಅಷ್ಟೇನು ದಿನ ಬೇಡ ಅಂತ ಹೇಳಿಬಿಟ್ರೆ ಬಂದು ಟ್ರೀಟ್ಮೆಂಟ್ ಅವಾಗವಾಗ ತೊಗೊಂಡು ಹೋಗ್ರಿ ಅಂದರೆ ಕೈಯಾಗ ಕಾರ್ಗಡೆ ಐತಿ, ಬೇಕಾದ್ರೆ ಅವಾಗವಾಗ ಸುಟಿ ಮಾಡಿ ಕರ್ಕೊಂಡು ಹೋಗ್ಬೋದು. ಈಗ ಮತ್ತೆ ದಿಢೀರ್ ಅಂತ ಏನು ಕೆಲಸನೂ ಬಿಡೋಕ್ಕಾಗಲ್ಲ, ಲಾಂಗ್ ಲೀವ್ ಕೇಳೋಕ್ಕೂ ಆಗಲ್ಲ. ಅದಕ್ಕೆ ನೋಡೋಣ ಫಸ್ಟ್ ಇವ್ರು ಏನು ಹೇಳ್ತಾರೆ ಅಂತೇಳಿ. ಈಗ ಸದ್ಯಕ್ಕೆ 2 ದಿನ ಅಷ್ಟು ಸುಟಿ ತೊಗೊಂಡೇನೆ. ಬೆಂಗ್ಳೂರಿಗೆ ಹೋಗಿ ವಿಚಾರಿಸ್ಕೊಂಡು ಬಂದ ಮೇಲೆ ತೀರ್ಮಾನ. ಸರಿ, ಹಂಗೆ ಮಾಡ್ರಿ. ಯವ್ವ, ಹೆದರ್ಕೋಬೇಡ ಬೇವ, ಆರಾಮಿರು. ಏನು ಹೆದರ್ಕೊಳ್ಳೋದು ಏನವ, ಆರಾಮದೇ. ನನಗಂತರೂ ಇನ್ನೂ ಬದುಕ್ಬೇಕನ್ನೋ ಆಸೆ ಭಾಳ ಐತೆ. ಭಾಳ ಅಂದ್ರೆ ಭಾಳ ಐತಿ. ನನಗಿನ್ನೂ ಬದುಕಬೇಕು ಇನ್ನೂ ಅಂತ ಭಾರಿ ಆಸೆ. ದೇವ್ರ ಅವಕಾಶ ಕೊಡ್ತಾನೋ ಕೊಡಲ್ಲ. ಕೊಡ್ತಾನೆ ಬಿಡ್ಬಿ, ಯಾಕೆ ಅಷ್ಟು ಇದ್ರತಿ? ಇಷ್ಟು ಮಂದಿ ಇದೀವಿ ನಾವು. ಹೌದು ಅತ್ತಿಯರ, ಹೆದರ್ಕೋಬೇಡ್ರಿ. ಇಷ್ಟು ಮಂದಿ ನಾವೆಲ್ಲರೂ ಇರೋವಾಗ ನಿಮ್ಗೆ ಏನಾರು ಆಗಕ್ಕೆ ಬಿಡ್ತೇವೇನ? ನೋಡೋಣ ತಡ್ರಿ. ಎಲ್ಲರೂ ಸೇರಿ ಪ್ರಯತ್ನ ಮಾಡೋದಪ್ಪ. ನಿಮ್ಗೊಂದು ಇದು ಟ್ರೀಟ್ಮೆಂಟ್ ಅಂತೇಳಿ ತೊಗೊಳಕ್ಕೆ ಮಾಡಕ್ಕೆ. ಹೌದಿಲ್ಲ? ಧೈರ್ಯ ಐತಪ್ಪ ನನಗೆ. ಆದರೆ ಹಳದಿ ಕಿಡ್ನಿ ಫೇಲ್ ಆಗಿದ್ರು ನನಗೆ ಇಷ್ಟೊಂದು ಚಿಂತಿದ್ದಿದ್ದಿಲ್ಲ. ಹೋಗ್ಲಿ ಬಿಡ, ನನ್ನ ಸೊಸಿದ, ನನ್ನ ಮಗಂದ, ಅಥವಾ ಇದು ಮಗಳದ, ನಿಂದ ಒಂದು ಯಾವ್ದಾರ ಕಿಡ್ನಿ ಇಸ್ಕೊಂಡು ಹಾಕ್ಕೊಂತಿದ್ದೆ. ಈಗ ನೋಡಿದ್ರೆ ಕ್ಯಾನ್ಸರ್ ಬಂದ್ಬಿಟ್ಟತಿ. ಒಬ್ರಿಗೆ ಕೊಡಕ್ಕೆ ಬರಲ್ಲ, ತೊಗೊಳಕ್ಕೆ ಬರಲ್ಲ. ಮೀನಾಕ್ಷಿ, ಅಳ್ಬೇಡ, ಸಮಾಧಾನ ಮಾಡ್ಕೊ. ಅಯ್ಯ, ಅಳ್ಬೇಡ ಅಂದ್ರೆ ಮಗಳು ಹೆತ್ತು ಕಳ್ಳು ಎಷ್ಟೇ ಆದರೂ ನಿನಗಳು ಬರ್ಲಾರ್ದಂಗೆ ಇರ್ಬೋದವ, ಆಕಿಗೆ ಬರ್ಲಾರ್ದಂಗೆ ಇರ್ತತನ. ಎಷ್ಟೇ ಆದರೂ ಹೆತ್ತು ಕಳ್ಳು ಬಡ್ದಾಡ್ತದ ಜೀವ, ಗೊತ್ತನ? ಈಗೇನು ಗೊತ್ತು? ಅದ ಒಂದು ವೇಳೆ ಜಗದಾಗ ನಿಮ್ಮವರ ನಿಮ್ಮಪ್ಪರ ಯಾರ ಇದ್ದಿದ್ರು ಅಳ್ಲಾರ್ದಂಗೆ ಇರ್ತಿದ್ದೇನು? ಅತ್ತಿಯರ, ಈಗೂ ಇನ್ನೂ ಬುದ್ಧಿ ಬರಲ್ಲ ನಿಮ್ಗಂದ್ರೆ ಇನ್ನು ಯಾವಾಗ ಬರೋದಂಗಾರ? ಸಾಯವತ್ನ್ಯಾಗ ಎಲ್ಲರೂ ಬದ್ಲಾಕಾರ, ತಮ್ಮ ತಪ್ಪು ತಿಳ್ಕೊಂಡು ಭಾರಿ ಚೇಂಜ್ ಆಕಾರ ಅಂತಾರಪ್ಪ. ನೀವೇನು ಬದ್ಲಾದಂಗೆ ಏನು ಕಾಣವಲ್ರಿ ಅತ್ತಾಗ. ಅಲ್ಲ, ನಿಮಗೆ ಯಾಕಿಷ್ಟು ಸಿಟ್ಟು, ಯಾಕಿಷ್ಟು ನನ್ನ ಮೇಲೆ ಇದು? ನಿಮಗೆ ಏನಾರ ಒಂದು ಅನ್ಲೇಬೇಕು ಅಂತ ಕಾಯ್ತಿರ್ತಿರಲ್ಲ. ಏನು ನಿಮ್ಮ ಹುಟ್ಟುಗುಣನೇ ಹಂಗ?
ತಗ ನಾನು ಅಕ್ಕಿಗೆ ಅಳಬೇಡ ಸುಮ್ಮನಿರು ಅಂತ ಯಾಕಂದೆ ಅಂದ್ರೆ ಅಕ್ಕಿನೇ ಹತ್ತು ಮತ್ತೆ ಇದು ಮಾಡತ್ರ ನೀವು ಇನ್ನೊಂದು ಸ್ವಲ್ಪ ನಿಮಗೆ ಚಿಂತೆ ಹತ್ತಂಗಕತಿ ಬೇಡ ಮತ್ತೆ ಪಾಪ ನಿಮಗೆ ಮನ್ಸಿಗೆ ನೋವಾಕತ್ತಲ್ಲ ಅಂತ ನಾನು ಅಕ್ಕಿಗೆ ಹೇಳ್ತಾ ಇದೀನಿ. ನೀವು ಒಂದ ತಗ ಆಳ್ಕೊಂಡು ಕುಂದಿರಿ ತಾಯಿ ಮಗಳು ಒಬ್ಬರೊಬ್ಬರನ್ನ ತಪ್ಕೊಂಡು ನನ್ಗೇನಾಗಬೇಕಾಗೈತಿ. ನೀವು ಅದಕ್ಕೆಲ್ಲ ನಮ್ಮಪ್ಪ ನಮ್ಮವನ್ನೆಲ್ಲ ಇಲ್ಲಿ ಮದ್ದಿ ಕೇಳಕ್ಕೆ ಹೋಗ್ಬೇಡ್ರಿ. ಅವ್ರಿಗೇನಾಗೈತಿ ದೇವ್ರು ಒಳ್ಳೆಯವ್ರಿಗೆ ಒಳ್ಳೇದೇ ಮಾಡ್ತಾನೆ. ಅವ್ರು ಒಳ್ಳೆಯವರೇ ಅಲ್ಲ ಆರಾಮಾಗಿ ಅದಾರ. ನೋಡ್ಲಾ ನೋಡ್ ನೀನು ಹಿಂತಿನ್ ನೋಡು ಹೆಂಗಂತ ನೋಡಂಗಾರ ನಾ ಕೆಟ್ಟಕೇನ ಥೋ ಅನು ಅಲ್ಲರಿ ನೀವು ಅನು ಅಂತಿರಲ್ಲ ಅವ್ರ ಅನ್ನೋದು ನಿಮ್ಗೆ ಗೊತ್ತಾಗಲ್ತಾನೆ ನಮ್ಮವ್ವ ನಮ್ಮಪ್ಪ ಅಂತ. ಇವ್ರಿಗೆ ಬಂದಿದ್ದು ಬೇಜಾರಿಲ್ಲ. ಅವರೆಲ್ಲರೂ ಆರಾಮಾಗದಾರಲ್ಲ ಅದು ಸಮಾಧಾನ ಇಲ್ಲ. ಅವ್ರಿಗೆ ಯಾಕೆ ಬರ್ಬೇಕು ಮತ್ತೆ ನಾನು ಹಂಗೆ ಸುಮ್ಮನೆ ಬರ್ಲಾರ್ದಾರಿಗೆ ಬರಲಿ ಅಂತಂದ್ರೆ ನಂಗೆ ಸಿಟ್ಟು ಬರಂಗಿಲ್ಲನ. ಕತಿ ನಿಮ್ದೊಂದ ತಗೋ ಬಟ್ ನೀವಾದ್ರೆ ಮನುಷ್ಯರು ನಿಮಗಾದ್ರೆ ಎಲ್ಲ ಹೃದಯ ಕಳ್ಳು ಪಾಚಿ ಇದಾವು ಬೇಜಾರಾಕತಿ. ಇನ್ನು ನಂದಾದ್ರೆ ಕಲ್ ಬಂಡಿ ಅಲ್ಲ ನಂಗೆ ಬೇಜಾರಾಗಬಾರ್ದು. ಅವ ನೀನು ಹಂಗೆ ಮಾಡ್ತಿ. ಆಕಿ ಯಾಕೆ ಹೇಳಿದ್ಲು ಇನ್ನು ಹತ್ಕೊಂತ ಕುಂತ್ರ ನಿನ್ಗೆ ಮತ್ತೊಟ್ಟ ಧೈರ್ಯ ಹೇಳೋದ್ ಬಿಟ್ಟು ಇಕ್ಕಿನೇ ಆಳೋದ್ ಬೇಡ ಅಂತ ಅಕ್ಕಿ ಹೇಳಿದ್ರೆ ನೀನೊಂದ ತಗ ಸುಮ್ಮನೆ ಇರವ ಸ್ವಲ್ಪ. ಹೌದತ್ತಿಯರ ನೀವು ಇನ್ಮೇಲೆ ಈ ಥರ ಕೋಪ ಸಿಟ್ಟೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೊಡ್ರಿ. ಈ ರೀತಿ ಒದರಾಡೋದೆಲ್ಲ ಸ್ವಲ್ಪ ಕಡಿಮೆ ಮಾಡ್ರಿ. ಯಾಕೆ ಅಷ್ಟೊಂದು ನಿಮಗೆ ಇದು ಆಲೆ ಬಿಡಪ್ಪ ಏನು ಮಾತಾಡಿದ್ರು ತಪ್ಪು ಹೆಂಗಿದ್ರು ತಪ್ಪು. ಹೋಲ್ ಬಿಡ. ಸಾಯಕತ್ತಕ್ಕಿಗೆ ಅದಕ್ಕೆ ಬೇಕಾಗೈತಿ. ಅವ ಸುಮ್ಮನಿರವ ಒದ್ರಾಡಿ ಯಾಕೆ ಕೆಟ್ಟಕ್ಕಿ ಎಲ್ಲಾರ ಕಣ್ಣಾಗ ನೀನು ಸುಮ್ಮನಿರು ಹೋಲತ್ತಾಗ. ನಾನೇನು ಅಳಲ್ಲ ಸುಮ್ಮನಾಗ. ಅದಕ್ಕೆಮ್ಮ ಈಗ ಹಂಗಾರ ಅವ್ರು ಊರ್ಗುಂಟ್ರಲ್ಲ ಅಡಿಗೆ ಮಾಡಿ ಕಟ್ಟಾಕತ್ತೀರನ ಕೇಳಿದೆ. ಬೇಡ ಹೊರಗೆ ತಿಂತೇವೆ ಬಿಸಿದು ಏನಾರ ಒಂದು ಸ್ವಲ್ಪ ಮತ್ತು ಈ ಕಟ್ಟಿದೆ ಅಂದ್ರೆ ಅದನ್ನೆಲ್ಲ ಬಿಚ್ಚಿ ಅದನ್ನೆಲ್ಲ ತೆಗೆದು ತಿನ್ಕೊಂತ ಕುಂದ್ರವ್ರು ಯಾರು ಆಗಲ್ಲ ನಮಗೆ. ಅಲ್ಲೇ ಒಂದು ಪ್ಲೇಟ್ ಏನಾರು ತೊಗೊಂಡು ತಿಂತೇವೆ ಬಿಡು ಬೇಡ ಕಟ್ಟಬೇಡ ಅಂದ್ರೆ ಹಂಗಾಗಿ ಸುಮ್ಮನಾದೆ. ಏ ಹೌದು ಅವನ್ನೆಲ್ಲ ನನ್ನ ಮಗ ಅದನ್ನೆಲ್ಲ ಬಿಚ್ಚಿ ಮಾಡಿ ಅದನ್ನೆಲ್ಲ ತಿನ್ಕೊಂತ ಕುಂದ್ರನ ತಗ ಸುಮ್ಮನೆ ಅಲ್ಲೆಲ್ಲ ಹೊಟ್ಟಸ್ತಲ್ಲ ಒಂದು ಬತ್ತಲ್ಲಿ ನಿಂದಿರ್ಸಿ ಹೊಡೆ ತುಂಬ ಏನಾರ ತಿನ್ನೋದು ವಾಸಿ. ಅಪ್ಪ ದಾರ್ಯಾಗ ಹೋಗ್ತಾ ನನಗೆ ಬಟ್ರ್ ಕುಲ್ಚಾ ಪನ್ನೀರು ಮಶ್ರೂಮ್ ಪಲ್ಯ ಆಮ್ಯಾಗ ಫ್ರೈಡ್ ರೈಸ್ ಕೊಡಿಸ್ಲಾ. ಯವ್ವ ಸಾಯಕತ್ತಿ ರೋಗ ಬಂದ್ರು ಬಾಯಿ ರುಚಿ ಏನು ಕಡಿಮೆ ಇಲ್ಲ ನೋಡು. ಇವ್ರು ನೋಡಿದ್ರೆ ಯಾರ್ಯಾರ ಆರಾಮಿಲ್ದವ್ರು ಅಂತಾರ. ಏನಪ್ಪ ಆರಾಮಿಲ್ದವ್ರು ಏನು ನಾಟಕ ಎಲ್ಲ ಬಿಡೋ ರಿಪೋರ್ಟೇ ಬಂದೈತಿ. ಅಲ್ಲಿ ಆರಾಮಿಲ್ದವ್ರಿಗೆ ಊಟ ಸೇರಲ್ಲ ಅಂತಾರೆ. ಇವ್ರು ನೋಡಿದ್ರೆ ಅಯ್ಯೋ ಹೊಡಿತಾರ ಒಂದಳತಿ ಊಟನ ಅದು ಯಾ ನಮ್ನಿ ಅಲ್ಲ ಜೀವ ಬದುಕಿದ್ರೆ ಸಾಕು ಅನ್ನಂಗೆ ಆಗಿರ್ತೈತಿ ಹೊಟ್ಟೆನೆತ್ತಿ. ಇವ್ರು ನೋಡಿದ್ರೆ ಅದನ್ನು ಕೊಡಿಸ್ಲಾ ಇದನ್ನು ಕೊಡಿಸ್ಲಾ. ಹೋಗ್ಲಿ ಬಿಡು ತಿನ್ಕೋಲ್ರಪ್ಪ ನಂಗೆ ಯಾಕೆ ಬೇಕು.